ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದೇರಿ? ಇವತ್ತಿನ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಮಾಡ್ತಾ ಇದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡತ್ತೀರಿ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ಅಂತ ಹೇಳ್ತಾ ವಿಡಿಯೋ ಕಂಟಿನ್ಯೂ ಮಾಡೋಣ ಬರ್ರಿ. ಡ್ರೆಸ್ ತೆಗೆದಿಡತ್ತಿದ್ದೀನಿ ನನ್ನ ಮಗಳಿಗೆ. ಈಗ ಆಲ್ರೆಡಿ ಸ್ಕೂಲಿಗೆ ಹೋಗ್ಯಾಳ. ಹೋಗಿ ಬಂದ ನಂತರ ಇದಕ್ಕೆ ಹೋಗಿದ್ದೇಳ್ರಿ ಡ್ಯಾನ್ಸ್ ಕ್ಲಾಸಿಗೆ. ಡ್ಯಾನ್ಸ್ ಕ್ಲಾಸ್ನಾಗ ಇವತ್ತು ಗುರು ಪೂರ್ಣಿಮಾ ಸೆಲೆಬ್ರೇಷನ್ ಮಾಡೋರಿದ್ರಿ. ಗುರು ಪೂರ್ಣಿಮಾ ಆಗಿ ಭಾಳ ದಿನ ಆಯಿತು. ಅವ್ರ ಕ್ಲಾಸ್ ಇದ್ದಾಗ ಸೆಲೆಬ್ರೇಷನ್ ಮಾಡೋರಲ್ರಿ, ಅದಕ್ಕೆ ಸೆಲೆಬ್ರೇಟ್ ಮಾಡೋರಿದ್ರೆ ನಾನು ಆಕೆಗೆ ಡ್ರೆಸ್ ಹಾಕ್ಕೊಳಕ್ಕೆ ಯಾವ್ದು ಹಾಕೋತಾಳೆ ನೋಡ್ಬೇಕಂತ ಹೇಳಿ ತೆಗೆದು ಇಡಾಕತ್ತೀನಿ ರೀ. ಒಂದು 2-3 ಲೆಹಂಗಾ ನೋಡಿದ್ನಿ, ಅದ್ರೊಳಗೆ ಇದು ಚಲೋ ಐತಿ ಅನಿಸ್ತು. ಅದಕ್ಕೆ ಇದನ್ನ ತೆಗೆದಿಟ್ಟೆ ನೋಡ್ರಿ ಆಕೆಗೆ ಹಾಕ್ಕೊಳಕ್ಕಂತ ಹೇಳಿ. ಇದನ್ನು ನಾನು ಸ್ಟಿಚ್ ಮಾಡೀನಿ ರೀ. ಇದು ಒಂದು ಸಾಡಿ ಇತ್ತು, ಅದು ಉಟ್ಕೊಂಡು ಮತ್ತು ಬ್ಲೌಸನ್ನು ಎಲ್ಲ ಹಾಳಾಗಿತ್ತು ರೀ. ಅದಕ್ಕಾಗಿ ಆಕೆಗೆನ ಅಂಥೇಳಿ ಸ್ಟಿಚ್ ಮಾಡೀನಿ ಇದನ್ನು. ಈ ಸಾರಿ ತೊಗೊಂಡು ಒಂದು 5-6 ವರ್ಷನ ಆಗಕ್ಕೆ ಬತ್ರಿ. ಮೀಶೋದಾಗನ ತರಿಸಿದ್ದೀನಿ ನಾನು. ಮೀಶೋದಾಗ 550 ರೂಪಾಯಿ ಏನೋ ಅಷ್ಟೇ ಬಿದ್ದಿತ್ತು ರೀ. ಸಾಡಿ ಮಾತ್ರ ಮಸ್ತ್ ಕ್ವಾಲಿಟಿ ಚಲೋ ಬಂತು ನೋಡ್ರಿ. ಇದು ಇನ್ನೂ ಆದರೂ ಅದ್ರ ದಡಿ ಒಳಗಿನ ಶೈನಿಂಗ್ ಆಗಲಿ, ಆ ಸಾಡಿ ಒಳಗಿನ ಶೈನಿಂಗ್ ಆಗಲಿ ಹೋಗೇ ಇಲ್ಲ. ನಾ ಎಷ್ಟು ಸಲ ವಾಶ್ ಮಾಡೇನಂತ ನನಗೆ ಗೊತ್ತಿಲ್ಲ ರೀ. ಅದ್ರ ಬ್ಲೌಸ್ ಎಲ್ಲ ಹಾಳಾಗಿತ್ತು. ನಾನು ಸಾಡಿನ ಈಕೆಗೆ ಲೆಹಂಗಾ ಮಾಡೀನಿ ರೀ. ನೀವು ನೋಡಿರ್ಬೋದು ಮಂತ್ರಾಲಯ ಇದ್ದ ವಿಡಿಯೋದಾಗ ಇದನ್ನು ಹಾಕಿದ್ದು ನಾನು. ಅವಾಗ ಅರ್ಜೆಂಟಾಗಿ ಬೇಕಾಗಿತ್ತು ಆಕೆಗೆ ಲೆಹಂಗಾ, ಯಾವಾರ ಬೇಕಾಗಿದ್ದು, ಹೊರಗಡೆ ತೊಗೊಲಿಲ್ಲ ರೀ. ಇದೇ ಥರ ಲೆಹಂಗಾ ಹೊರಗೆ ನೋಡೋಕೆ ಹೋದ್ರೆ 2000 ತನಕ ಬೀಳ್ತಾವ್ರಿ. ಅದಕ್ಕೆ ಮನ್ಯಾಗ ಸ್ಟಿಚ್ ಮಾಡ್ಕೋಬೇಕು ಅಂತ ಹೇಳಿ ಒಂದು 2 ತಾಸಿನಾಗನ ಆದರೂ ಕುಂತ್ರೂ ಆಗಿ ಹೋಗ್ತೈತಲ್ರಿ. ಅದಕ್ಕೆ ಮನ್ಯಾಗನ ಸ್ಟಿಚ್ ಮಾಡ್ಕೊಂಡ್ರಿ. ಆಕೆ ಈಗ ಡ್ಯಾನ್ಸ್ ಕ್ಲಾಸಿಗೆ ಹೋದಳು. ಇವತ್ತು ಗುರುವಾರ ಇರೋದ್ರಿಂದ ನಾನು ಉಪವಾಸ ಇದ್ದೀನಿ ರೀ. ಅದಕ್ಕೆ ಸಾಬುದಾನಿ ಮಾಡ್ಕೊಂಡಿದ್ನಿ. ಅದ್ರ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಹೇಳಿ ವಿಡಿಯೋನ ಸ್ಟಾರ್ಟ್ ಮಾಡೀನಿ ನೋಡ್ರಿ. ಎಲ್ಲರೂ ಮಾಡತ್ತಿರ್ತಾರೆ. ನಂದು ಮಾಡೋ ಮೆಥಡ್ ಹೆಂಗೈತಿ ಅಂತ ಇವತ್ತು ತೋರಿಸ್ತೀನಿ ರೀ. 2-3 ತಾಸು ನೆನೆಸಿಟ್ಟಿರುವಂಥ ಸಾಬುದಾನಿ ತೊಗೊಂಡೇನಿ. ಇಲ್ಲಿ ಶೇಂಗಾ ಪುಡಿನ ಮಾಡಿಟ್ಕೊಂಡೆ ನೋಡ್ರಿ ಇಷ್ಟ. ಮತ್ತು ಇಲ್ಲಿ ಉಳ್ಳಾಗಡ್ಡಿನ ಮತ್ತು ಮೆಣಸಿನ್ಕಾಯಿ ಎಲ್ಲ ಹೆಂಚಿಟ್ಕೊಂಡೇನಿ ರೀ. ಮತ್ತು ಕರಿಬೇವು ಸ್ವಲ್ಪ ತೊಗೊಂಡೇನಿ. ಮತ್ತು ಇಲ್ಲಿ ಮಸಾಲೆ ಡಬ್ಬಿ ಇಟ್ಕೊಂಡೇನಿ ರೀ. ಸಾಸಿವೆ, ಜೀರಿಗೆ, ಅರಿಶಿನ ಪುಡಿ ಎಷ್ಟು ಬೇಕಾಗ್ತೈತಿ. ಫಸ್ಟ್ ಕಡಾಯಿಗೆ ಸ್ವಲ್ಪ ಇಲ್ಲಿ ಎಣ್ಣೆ ಹಾಕೊಂಡೇನಿ ನೋಡ್ರಿ. ಎಣ್ಣೆ ಸ್ವಲ್ಪ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕೋತೀನಿ ರೀ. ಇವು ಸ್ವಲ್ಪ ಹಿಂಗೆ ಚಟಪಟ ಅಂದಮೇಲೆ ಈಗ ಅದಕ್ಕೆ ಕರಿಬೇವು ಹಾಕೋತೀನಿ ನೋಡ್ರಿ. ಈಗ ನಾ ಹೆಂಚಿಟ್ಕೊಂಡೇನಲ್ರಿ ಮೆಣಸಿನ್ಕಾಯಿ ಮತ್ತು ಉಳ್ಳಾಗಡ್ಡಿ. ಇವಾಗ ಫಸ್ಟ್ ಮೆಣಸಿನ್ಕಾಯಿ ಅಷ್ಟು ಹಾಕೋತೀನಿ ರೀ. ಅವು ಸ್ವಲ್ಪ ಚಂದಾಗಿ ಹುರಿತಂದ್ರೆ ಟೇಸ್ಟ್ ಬರ್ತೈತಿ. ಮತ್ತು ಸ್ವಲ್ಪ ಖಾರ ಕಡಿಮೆ ಅದು ಅಂದ್ರೆ ಬರೀ ಬಾಯಿಲೆನ ತಿನ್ಬೋದು ನೋಡ್ರಿ. ಅವು ಚೋಡಾದಾಗ, ವಡಾಪಾವ್ದಾಗ ಮೆಣಸಿನ್ಕಾಯಿ ಕರೆದು ಕೊಡ್ತಾರಲ್ರಿ, ಆ ಟೇಸ್ಟ್ ಬರ್ತೈತಿ. ಅದಕ್ಕೆ ಸ್ವಲ್ಪ ಜಾಸ್ತಿ ಹುರ್ಕೋತೀನಿ ರೀ ಅವ್ನು ಮೆಣಸಿನ್ಕಾಯಿನ ಪೈಲ. ನಾವು ಮೆಣಸಿನ್ಕಾಯಿನ ಸೈಡಿಗೆ ತೆಗೆದಿಡ್ತಾರೆ ಒಬ್ಬೊಬ್ಬರ. ನಾವು ಯಾವಾಗೂ ತೆಗೆದಿಡಂಗಿಲ್ಲ ರೀ. ಹಿಂಗೆ ಹುರಿದ್ವಿ ಅಂದ್ರೆ ಅವ್ನು ತಿನ್ಬೇಕು ಅನಿಸ್ತೈತಿ. ಹಂಗೆ ಅಟ್ಟು ಚಲೋ ಅನಿಸ್ತವ. ಅದಕ್ಕೆ ಇಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗೋತನ ಅದನ್ನು ಮೆಣಸಿನ್ಕಾಯಿನ ಹುರಿದ ನಂತರ ಈಗ ಉಳ್ಳಾಗಡ್ಡಿ ಹಾಕ್ಕೊಂಡು ಅವನು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋತನ ಹುರ್ಕೋತೇನೆ ರೀ. ಇವಾಗ ಜೀರಿಗೆ ಹಾಕೋತೀನಿ ಮತ್ತು ಸ್ವಲ್ಪ ಅರಿಶಿನ ಪುಡಿನೂ ಹಾಕೋತೀನಿ ನೋಡ್ರಿ, ಒಂದು ಸಣ್ಣ ಚಮಚಲೆ. ಈಗ ಇವಾಗ ಹುರ್ಕೋತಿರ್ತೀವಲ್ರಿ, ಅವಾಗೂ ಉಪ್ಪು ಹಾಕ್ಕೊಂಡ್ರೆ ನಡೀತೈತಿ ರೀ. ಅದು ಉಪವಾಸದ ಉಪ್ಪು ಸಿಗ್ತೈತಲ್ಲ ಅದನ್ನು ಹಾಕ್ಕೊಂಡ್ರು ನಡೀತೈತಿ. ಮತ್ತು ಉಪವಾಸ ಇಲ್ದವ್ರ ಇದು ರೆಗ್ಯುಲರ್ ಉಪ್ಪು ಇರ್ತೈತಲ್ರಿ, ಅದನ್ನು ಹಾಕ್ಕೊಂಡ್ರೆ ನಡೀತೈತಿ. ನಾ ಆಮೇಲೆ ಹಾಕೋತೀನಿ ರೀ ಉಪ್ಪು. ಇಲ್ಲಿ ಇದನ್ನೆಷ್ಟು ಹುರಿದ ನಂತರ ಸ್ವಲ್ಪ ಶೇಂಗಾ ಪುಡಿ ಮಾಡಿ ಇಟ್ಕೊಂಡೇನಂತ ಏನಲ್ರಿ, ಅದನ್ನು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳತ್ತೀನಿ. ಶೇಂಗಾನ ಮೊದಲು ಹುರ್ಕೊಂಡೇ ಇರ್ತೀವಲ್ರಿ, ಇದನ್ನ ಜಾಸ್ತಿ ಫ್ರೈ ಮಾಡೋದು ಬೇಕಾಗಿಲ್ಲ. ಈಗ ಅದಕ್ಕೆ ಸಾಬುದಾನಿ ಹಾಕ್ಕೊಂತ ಹಿಂಗೆ ಮಿಕ್ಸ್ ಮಾಡ್ಕೊತೀನಿ ನೋಡ್ರಿ. ಹಿಂಗೆ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡ್ಕೊಂಡ ತಕ್ಷಣ ಒಬ್ಬೊಬ್ಬರು ತೆಗೆದು ಬಿಡ್ತಾರೆ ರೀ. ಅದನ್ನ ತೆಗಿಬಾರ್ದ್ರಿ. ಹಂಗೆ ಸ್ವಲ್ಪ ಅವು ಸಾಬುದಾನಿದ ಕಲರ್ ಪೂರ್ತಿ ಚೇಂಜ್ ಆಗ್ಬೇಕು ರೀ. ಅನ್ನ ಮಟ ಇದನ್ನ ಸಣ್ಣಂಗೆ ಒಲಿ ಮ್ಯಾಗಿಟ್ಟು ಹುರ್ಕೊಳ್ಬೇಕು ನೋಡ್ರಿ. ಈ ಥರ ಸ್ವಲ್ಪ ಒಲಿ ಮ್ಯಾಗ ಬಿಸಿ ಆಗಕ್ಕೆ ಬಿಡೋದ್ರಿ. ಆಮೇಲೆ ಸ್ವಲ್ಪ ಕೆಳಗೆ ಮೇಲೆ ಕೈ ಆಡಿಸ್ಬಿಟ್ರೆ ಮತ್ತೊಂದು ಸ್ವಲ್ಪ ಪ್ಲೇಟ್ನ ಈ ಥರ ಮುಚ್ಚಿಟ್ರೆ ಜಲ್ದಿ ಕಲರ್ ಚೇಂಜ್ ಆಗತ್ತೆ ರೀ ಸಾಬುದಾನಿದ. ನಾನು ಆಗಲೇ ಉಪ್ಪು ಹಾಕೋದು ಮರ್ತೀನಿ ರೀ. ಈಗ ಹಾಕ್ಕೊಳತ್ತೀನಿ ನೋಡಿ. ಈಗ ಇದನ್ನು ಮತ್ತೆ ಒಂದು ಸ್ವಲ್ಪ ಹಿಂಗೆ ತಿರುವಾಡಿ ಮತ್ತು ಪ್ಲೇಟ್ ಮುಚ್ಚಿಡ್ತೇನೆ ರೀ. ಈಗ ಕೆಳಗಡೆ ಇದ್ದದ್ದು ಮ್ಯಾಲೆ ತಿರುಗಿಸೋಣ. ಇಲ್ಲಿ ಕಲರ್ ಚೇಂಜ್ ಅದು ಕಾಣಿಸತೈತೆ ನೋಡ್ರಿ. ಆ ಥರ ಎಲ್ಲನೂ ಆಗ್ಬೇಕು ನೋಡ್ರಿ. ಈಗ ಸ್ವಲ್ಪ ತಿರುವಾಡಿದ ನಂತರ ಇದನ್ನು ಮತ್ತೆ ಪ್ಲೇಟ್ ಮುಚ್ಚಿಡ್ತೇನೆ ರೀ. ಅದು ಹವೆ ಒಳಗೆ ಅದು ಮುಚ್ಚಿತಂದ್ರೆ ಹವಾ ಒಳಗೆ ಇದು ಆಗ್ತೈತಲ್ರಿ, ಸ್ವಲ್ಪ ಜಲ್ದಿ ಬೇಯ್ತೈತಿ. ಇದು ಹಿಂಗೆ ಕಲರ್ ಚೇಂಜ್ ಆದ್ರೆ ತಿನ್ನೋಕೆ ಟೇಸ್ಟ್ ಇರ್ತೈತೆ ರೀ. ಇಲ್ಲಾಂದ್ರೆ ಒಂಥರ ಹಸಿ ತಿನ್ನಂಗೆ ಆಗ್ತಿರ್ತೈತಲ್ರಿ. ಅದಕ್ಕೆ ಇದೇ ಟೈಮ್ ತೊಗೋತೈತೆ ರೀ. ಅದು ಸಾಬುದಾನಿ ಒಗ್ಗರಣೆ ಹಾಕೋದೇನು ಜಾಸ್ತಿ ಆಗಂಗಿಲ್ಲ. ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆಗೋದು ಒಂದಿಟ್ಟು ಟೈಮ್ ತೊಗೋತೈತೆ ನೋಡ್ರಿ. ಇಲ್ಲಿ ತೋರ್ಸತ್ತೈತೆ ನೋಡ್ರಿ, ಈ ಕಲರ್ ಬರಬೇಕು.
ಅನ್ಕತನ ಇದನ್ನು ಫ್ರೈ ಮಾಡ್ತಾನೆ ಇರ್ಬೇಕು ನೋಡ್ರಿ. ಈಗ ಲಾಸ್ಟಲ್ಲಿ ಒಂದ್ಸಲ ಇದನ್ನು ಪ್ಲೇಟ್ ಮುಚ್ಚಿಟ್ಟು ಈಗ ಲಾಸ್ಟಿಗೆ ನೋಡ್ರಿ ತೋರ್ಸತ್ತೀನಿ ಕಲರ್ ಚೇಂಜ್ ಆಗೈತಿ. ಇವಾಗಿದ ತಿನ್ನಕ್ಕೆ ರೆಡಿ ಆಯ್ತು ನೋಡ್ರಿ. ಉಪವಾಸ 5 ದಿನ ಈ ಥರನ ಮಾಡಿ ತಿಂತಿರ್ತೀನಿ. ಇದ್ರ ವಡೆ ಮಾಡಿದ್ರೂ ಮಸ್ತ್ ಆಗ್ತಾವ್ರಿ. ಅವನು ಯಾವಾಗಾರ ಮಾಡಿದ್ನಂದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನನ್ನ ಮಗಳು ಡಾನ್ಸ್ ಕ್ಲಾಸಿಂದ ಬಂದ ತಕ್ಷಣ ವಿಡಿಯೋ ಮಾಡ್ತೀನಿ ನೋಡ್ರಿ. ಏನೇನು ಕೊಟ್ಟರು? ವೆಜ್ ಪಪ್ ಎರಡ, ಸೋನ್ ಪಾಪಡ್ ಒಂದ, ಮತ್ತೆ ಅದು ಅದಿಂಗ ಸ್ಕ್ವೇರ್ ಟೈಪ್ ಪೆರೆನ್ಸಿ ಕೊಡಾಕದಿರಲ್ಲ, ಪೇರೆಂಟ್ಸ್ಗೂ ಕೊಟ್ರು. ಮತ್ತೆ ಹೋದ ವರ್ಷತ್ತು ಕೊಟ್ಟೆ ಇರ್ಕಿಲ್ಲ ನಮಗೆ ವಿಡಿಯೋ ಫೋಟೋ ತೆಗಿಯಕ್ಕೆ ದೀದಿ ತೆಗ್ದಾಳು. ಆಕೆ ದೀದಿ ತೆಗೆದ್ರೆ ಕಳಿಸ್ತಾ ತಗೋ. ಆಕಿದ ಕ್ಯಾಮ್ರಾ ಒಳಗೆ ಕ್ಲಿಯರ್ ಐತಿ. ನಾವು ಬಾ ಅಂತೀವಲ್ಲ ಮತ್ತಕ್ಕೆ ರೆಡಿ ಮತ್ತೆ ರೆಡಿ ಆಗಂದ್ವಿ. ಆಕೆ ಲೇಟ್ ಮಾಡಿ ಬಂದ್ಲ. ಹಿಂದ್ ಸರಿ ನೋಡು ಡ್ರೆಸ್ ಹೆಂಗಾಗೈತಿ. ಎದ್ರ ಕಲೆಕ್ಟಾ? ಕನ್ನಡ ಕಾಫಿ ರೇಟಿಂಗ್ ಕಲೆಕ್ಟ್ ಮಾಡಿ ಸ್ಮಾಲ್ ಸ್ಟಾಕ್ ರೂಮ್ ಹೋಗ್ಬೇಕು. ಹೋಗು ಅಂತ ಹೇಳಿ. ನಾ ಕನ್ನಡ ಪ್ರೀಡ್ ಐತಿ. ಈಗ ಸ್ವರಾನ್ ಕರ್ಕೊಂಡು ಹೋದ್ರೆ ಸ್ವರ ಮಾಡ್ಲಿಲ್ಲ ಅಂದ್ರೆ ಬರೋದಿಲ್ಲ. ಏನೇನ್ ಮಾಡ್ಸಿರ್ತಾನು ಡಾನ್ಸ್ ಕ್ಲಾಸ್ದಾಗ? ಈಗ ಇವತ್ತು ಏನೇನ್ ಮಾಡ್ಸಿದ್ರು? ಅದು ಡಾನ್ಸ್ ಸ್ಟೆಪ್ಸ್ ಕಳಿಸಿರು. ಬರೀ ಮಮ್ಮಿ 2 ನಿಮಿಷ ನಮಸ್ಕಾರ ಮಾಡ್ಸಿರು. ಅಷ್ಟೆಲ್ಲ ಮತ್ತೆ ಎಲ್ಲಾರ್ಗೂ ಗೆಜ್ಜಿ ತಗೋ ಭಾಳ ಮಮ್ಮಿ ನನ್ನ ನಂಬರ್ ಹೋಯ್ತದೆ ಅಲ್ಲ. ನಂಬರ್ ಹೆಸರು ಬರ್ದಿದ್ದೆ. ಹೆಸರು ಬರ್ದಿದ್ದೆ ಹೌದು. ಅದು ಕೆಚ್ ಪೆನ್ಲೆ ಬರ್ದಿಲ್ಲ, ಅದು ಹೋಗಿರ್ಬೇಕು ಕಲರ್. ಅದು ನಿನ್ ಮಾರ್ಕರ್ ಐತ್ಲ, ಮಾರ್ಕರ್ ಇಲ್ಲೇ ಬರ್ದಿದ್ದಿ. ಮತ್ತೆ ಹೆಂಗ್ ಕುಣ ಹಿಡ್ದಿ? ಗೆಜ್ಜಿ ಹೆಂಗ್ ಕುಣ ಹಿಡ್ದಿ? ರೆಡ್ ಕಲರ್ ಆ ಕಡೆ ಹಿಂಗೆ ಆಗಿತ್ತು. ಅದನ್ನ ದಿದಿಗೆ ಅದು ರೆಡ್ ಕಲರ್ ಎಲ್ಲ ಟೀಚರ್ ಎಲ್ಲ ವಿಡಿಯೋ ಮಾಡ್ಯಾರಲ್ಲ, ಕಳಿಸ್ತಾರಲ್ಲ. ಟೀಚರ್ ಮಾಡೋದಿಲ್ಲ ತಂದ್ರು. ಬರೀ 2 ಫೋಟೋ ತೆಗೆದು ಕಳಿಸ್ತೇನೆ. ಯಾರ್ಯಾರ ಪೇರೆಂಟ್ಸ್ ಬಂದಿಲ್ಲ ಅವ್ರಿಗೆ 2 ಫೋಟೋ ತೆಗೆದು ಕಳಿಸ್ತೇನೆ. ಆ ಪೇರೆಂಟ್ಸ್ ಬಂದವರು ಅವ್ರು ಎಲ್ಲ ಚಂದ ವಿಡಿಯೋ ಮಾಡ್ಕೊಂಡು ಫೋಟೋ ತಕೊಂಡು ಹೋದ್ರೆ ನೀ ಮಾತ್ರ ನಿನ್ ಬರಕ್ ರೆಡಿ ಇಲ್ಲ. ಪಪ್ಪ ಮತ್ತೆ ಹೊರಗೆ ಹೋಗಾರಿದ್ರಲ್ಲ. ನಾ ಪಪ್ಪ ಬೇಡ ನೋಡ್ತಾರ. ಇರ್ಲಿ ಬಿಡು, ಅವರೆಲ್ಲ ಹೊರಗಡೆ ಹೋಗೋರಿದ್ರಂತ ಲೇಟ್ ಆಕತಂತೆ ಬೇಡ ಅಂದ್ರೆ. ಮತ್ತೆ ನಾವು ಬರೋವಾಗ ಲೇಟ್ ಆಗ್ತೈತಿ. ಹರ್ಕೊಂಬಂದಿ ಮಮ್ಮಿ ಅದ್ ನೋಡ ಅಲ್ಲಿ ನಾ ಈ ಫ್ರಾಕಿಂಗ್ ಇದನ್ನ ಪ್ಲೇಸ್ ತಂದು ಕೂತೇನಿ. ಯಾವ ಒಬ್ಬ ಹುಡುಗಿ ಬಂದು ರಾಕ್ ಪತ್ ನನ್ನ ಮೇಲೆ ಕೂತ್ಲು. ಇದು ಅಕ್ಕಿ ಚುಚ್ಚಿತ್ತಿದ್ದ ಮತ್ತದ ಹಿಂಗ ಅಕ್ಕಿ ಎಳಕಾಗ್ಲಿಲ್ಲ ಹಾಳಾಕ ಹಿಂಗ್ ಜಗ್ಗಾದೇನಿ. ಒಂದ್ ಹರ್ದ ಬರ್ತದೆ. ಏನೇನು ಕೊಟ್ರು ತಿನ್ನಾಕ? 2 ಸಲ ಅಲ್ಲ ಏನು ಸ್ಟೆಪ್ಸ್ ಯಾವ್ದನ್ನ ಕಲಿಸಿರು? ಪೈಲದನ್ನ ಕಲಿಸಿರೇನ? ಹೊಸ ಸ್ಟೆಪ್ಸ್ ಕಲಿಸಿರು? ಹೆಂಗೆ ಕಲಿಸಿರು? ಅದಲ್ಲ, ಅದಕ್ಕೆ ಏನು ಕಲಿಸಿರು? ಎಲ್ಲ ನೆನಪಿಟ್ಕೋಬೇಕಲ್ಲ ಮತ್ತೆ ನೀ.